ಅಕ್ಕ, ಯಾಕೆ ನನ್ನ ನೋಡಿದ ತಕ್ಷಣ ಓಡ್ ಹೋದೆ? ಯಾರು? ನಾನಾ? ನಿಂಗೆಲ್ಲೋ ಭ್ರಮೆ ಇರಬೇಕು. ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ವಾಪಸ್ ಬರ್ತಾ ನೀನು ಎಲ್ಲಿದ್ದೆ ಅಂತ ನನಗೇನು ಗೊತ್ತು? ಸುಳ್ಳು ಹೇಳ್ತಿದ್ಯಾ ಅಕ್ಕ? ಸುಳ್ಳ? ಏನು ಹೇಳ್ತಿದ್ಯಾ? ನಾನು ಯಾಕೆ ಸುಳ್ಳು ಹೇಳಿ? ಮತ್ತೆ ದೇವಸ್ಥಾನಕ್ಕೆ ಹೋಗೋರು ಕಳ್ದಿರ್ತಾರೆ, ಯಾಕೆ ಓಡೋಗ್ತಾರೆ? ಸರಿ, ದೇವ್ರ ಪ್ರಸಾದ ಹೇಳಿ. ಮನ್ಸು ಭಾರ ಆಗಿತ್ತು, ಅದಕ್ಕೆ ಕೈ ಮುಗ್ದು ಬಂದೆ. ಅದಕ್ಕೆ ಇಷ್ಟೊಂದೆಲ್ಲ ಪ್ರಶ್ನೆಗಳ? ಪ್ರಶ್ನೆ ಅಲ್ಲ ಅಕ್ಕ, ನಿನ್ ಮೇಲೆ ಕಾಳಜಿ ಇರೋದಕ್ಕೆ ವಿಚಾರಿಸ್ತಿದ್ದೀನಿ ಅಷ್ಟೇ. ಅಂದ್ರೆ ಏನು? ನಿಮ್ಗೆ ಇವಾಗ ನನ್ನ ಮೇಲೆ ಅನುಮಾನನಾ? ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳ್ತಾ ಇದ್ದೀನಲ್ವಾ, ಯಾಕೆ ಮತ್ತೆ ಅದನ್ನೇ ಕೇಳ್ತಾ ಇದೀಯಾ? ಹೊಗೆ ಆಡ್ತಿರೋ ಕಡೆ ಬೆಂಕಿ ಇರ್ಲೇಬೇಕು ಅಕ್ಕ. ನಿನ್ನೇನು ಆಟೋದವ್ರು ಬಂದಿದ್ರು, ಅವ್ರದ್ರ ಸರಿಯಾಗಿ ಮಾತಾಡದೆ ಕಳಿಸ್ಬಿಟ್ಟೆ. ಇವಾಗ್ಲೂ ಸುಳ್ಳು ಹೇಳ್ತಿದ್ಯಾ? ಏನ್ ಮಾಡ್ತಿದ್ಯಾ ಅಕ್ಕ ನೀನು? ನಿನ್ ತಲೆಯಲ್ಲಿ ಏನ್ ಓಡ್ತಿದೆ? ನನ್ನ ತಲೆಯಲ್ಲಿ 1000 ಓಡ್ತಾ ಇದೆ. ಅದನ್ನೆಲ್ಲ ಕೂತ್ಕೊಂಡು ನಿಂಗೆ ವರದಿ ಒಪ್ಸೋ ಅವಶ್ಯಕತೆ ನನಗಿಲ್ಲ. ನನಗೆ ಪುರ್ಸೋತೋ ಇಲ್ಲ, ಅದನ್ನ ಕೇಳೋ ಅಧಿಕಾರನೂ ನಿನಗಿಲ್ಲ. ದೇವ್ರ ಹತ್ರ ನ್ಯಾಯ ಕೇಳಕ್ ಹೋಗಿದ್ದೆ, ಅಷ್ಟು ಗೊತ್ತಿದ್ರೆ ಸಾಕು. ನನ್ಗೆ ಯಾಕೋ ಇದು ನಿನಗ್ ನೀನೇ ಹಳ್ಳ ತೋಡ್ಕೊಳ್ಳೋ ತರ ಅನ್ನಿಸ್ತಿದೆ ಅಕ್ಕ. ಕೈ ಮೀರೋದ್ಮೇಲೆ ಕಣ್ಣೀರಾಕಿ ಏನು ಪ್ರಯೋಜನ ಇಲ್ಲ ಅಕ್ಕ. ನೋಡಕ್ಕ, ನೀನು ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ಬೇಡ. ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಉತ್ತರ ಕೊಡುತ್ತೆ, ಆದ್ರೆ ನ್ಯಾಯ ಕೊಡುತ್ತಾ? ಕರ್ಮ ಕಾಪಾಡುತ್ತಕ್ಕ. ಪಾಪ ಕರ್ಮಗಳ ಬಗ್ಗೆ ಲೆಕ್ಕಾಚಾರ ಹಾಕ್ತಾ ಕೂತ್ರೆ ಹಿರಿಯರು ಹಿಕ್ತಾನೆ ಇರ್ತಾರೆ, ಕಿರಿಯರು ಕುಗ್ತಾನೆ ಇರ್ತಾರೆ. ಏನೇ ಅಕ್ಕ ಆಗಿದೆ ನಿನ್ಗೆ? ಏನೇ ಮಾತಾಡ್ತಿದ್ಯಾ? ತಲೆ ಕೆಟ್ಟಿದೆ ಅನ್ಕೋ. ಹೌದು, ನನ್ನ ವಿಷಯಕ್ಕೆ ಯಾಕೆ ನೀನು ಮೂಗು ತೋರಿಸ್ತಾ ಇದ್ಯಾ? ಸ್ವಲ್ಪ ಸುಮ್ಮನಿರ್ತೀರಾ ಇಬ್ರು? ಮೊದಲೇ ಮನೇಲಿ ನೆಮ್ಮದಿ ಇಲ್ಲ. ಈ ಥರ ಜಗಳಾಡಿ ಇರೋ ಅಲ್ಪ ಸ್ವಲ್ಪ ಜೀವನು ಹಿಂಗೆ ಬಿಡಬೇಡಿ. ರುಕು, ನೀನು ಸ್ವಲ್ಪ ಸುಮ್ಮನಿರು. ಕಲ್ಯಾಣಿ, ನೀನು ಒಳಗೆ ಹೋಗು. ಮಂಜು ನೆರಳಲ್ಲಿ ಬೆಳೆದಿರೋ ಮಕ್ಕಳು ನೀವು. ಯಾರು ಯಾವತ್ತೂ ತಪ್ಪು ಮಾಡಲ್ಲ ಅಂತ ನನಗೆ ಗೊತ್ತಿದೆ. ಕಲ್ಯಾಣಿ, ಹೋಗು ಅಂದೆ. ರುಕು, ನೀನು ಸಾಮಾನು ತಗೊಂಡು ಬಾ, ಹೋಗು. ಅಕ್ಕ, ತಿಳಿದೆ ಮಾಡೋದು ತಪ್ಪು, ತಿಳಿದು ಮಾಡೋದು ಅಪರಾಧ. ತಪ್ಪಿಗೆ ಪ್ರಾಯಶ್ಚಿತ ಇದೆ, ಅಪರಾಧಕ್ಕೆ ಶಿಕ್ಷೆನೇ ಗತಿ. ತಪ್ಪು ಮಾಡದೆ ಶಿಕ್ಷೆ ಅನುಭವಿಸ್ತಾ ಇದ್ಯಾ. ಇನ್ನೂ ಏನಾದರೂ ಮಾಡೋಕೆ ಹೋಗಿ ಬೇಡ ಅಕ್ಕ. ನೀನು ಇನ್ನೂ ಅನುಭವಿಸೋದನ್ನ ನಾನು ನೋಡೋಕ್ಕಾಗಲ್ಲ. ನೋಡಿ ಬಾಲು ಅವರೇ, ಹರಿಯೋ ನೀರಲ್ಲಿ ಕಾಲು ತೊಳ್ಕೊಬೋದೇ ಹೊರತು ಹರಿದು ಹೋದ್ಮೇಲೆ ಅದರಲ್ಲಿ ಹಳ್ಳ ಹಿಡಿಯೋದಕ್ಕೆ ಹೋದ್ರೆ ಯಾವ ಪ್ರಯೋಜನವೂ ಇಲ್ಲ. ಈ ಸಂಬಂಧನ ಗಟ್ಟಿ ಮಾಡ್ಕೊಳ್ಳಿ. ಆದಷ್ಟು ಬೇಗ ಎಂಗೇಜ್ಮೆಂಟ್ ಮಾಡಿ ಮದುವೆನೂ ಮಾಡಿ ಮುಗಿಸ್ಬಿಡೋಣ. ಖಂಡಿತ ಯಶೋದಮ್ಮ. ಸೂರ್ಯಪ್ರಕಾಶ್ ಅವ್ರ ಮನೆಗೆ ಬಿತ್ತನ ಮಾಡೋದು ಅಂದರೆ ಹಾಲು ಒಣದ ನೀರಲ್ಲಿ ಗುಡಿಸಲು ಕಟ್ಕೊಂಡ ಹಾಗೆ. ನನ್ನ ಮಗಳು ನಿಮ್ಮ ಮನೆ ಸೊಸೆಯಾಗಿ ಬಂದರೆ ಅಷ್ಟೇ ಸಾಕು. ಅದಕ್ಕೋಸ್ಕರ ನಾನೆಲ್ಲ ತಯಾರಿನೂ ಮಾಡ್ಕೊಳ್ತೀನಿ. ಯಶೋದಮ್ಮನವ್ರೆ, ನಮ್ಮ ಸಂಬಂಧಿನ ಫೈಲ್ ಅದಾದರೆ ಈ ಸತಿ ಅಸೋಸಿಯೇಷನ್ ಎಲೆಕ್ಷನಲ್ಲಿ ಸೂರ್ಯಪ್ರಕಾಶ್ ಅವ್ರನ್ನ ಗೆಲ್ಲಿಸೋ ಜವಾಬ್ದಾರಿ ನಂದು. ಅಧಿಕಾರದ ಕುರ್ಚಿ ಅನ್ನೋದು ಸಿಂಹಾಸನ ಇದ್ದಾಗೆ. ಅದ್ರ ಮೇಲೆ ಸೂರ್ಯಪ್ರಕಾಶ್ ಅವ್ರನ್ನ ಕೂರಿಸೋದಕ್ಕೆ ನಾನು ಏನೇ ಆಗಿ ಗೆಲ್ತೇನೆ. ಇದು ಈ ಬಾಲು ಕೊಡ್ತಿರೋ ಮಾತು. ಅದು ಸರಿ ರೀ, ಈ ಆಕ್ಸಿಡೆಂಟು ನಮ್ಮ ಮಗಳ ಮದುವೆ ವಿಷಯದಲ್ಲಿ ಈ ಹಾಲಿನ ಬಟ್ಲಲ್ಲಿ ಬಿದ್ದಿದ್ದು ನೊಣ ಥರ ಆಗಲ್ಲ ತಾನೆ? ನೋಡಿ ಯಶೋಧ ಅವರೇ, ಈ ಕೇಸ್ ವಿಷಯದಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿ ನನ್ನ ಮಗಳು ಫ್ಯೂಚರ್ಗೆ ಏನಾದರೂ ತೊಂದರೆ ಆಗುತ್ತೇನೋ ಅನ್ನೋದಷ್ಟೇ ನನ್ನ ಚಿಂತೆ. ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೋಬೇಡಿ, ನಾನು ನೋಡ್ಕೋತೀನಿ. ಇದೆಲ್ಲ ಬಟ್ಟೆ ಮೇಲೆ ಬಿದ್ದಿರೋ ಒಂದು ಸಣ್ಣ ಧೂಳಿನ ಥರ ಅಷ್ಟೇ. ಸೂರ್ಯ ಹುಟ್ಟಕ್ಕೆ ಮುಂಚೆನೆ ಅದನ್ನ ಕೊಡವು ಹಾಕ್ಬಿಡ್ತೀನಿ. ಇನ್ನೂ ಈ ಕೇಸ್ ವಿಚಾರ, ಈ ಅರ್ಶಿನದ ಶಾಸ್ತ್ರ ಎಲ್ಲ ಮುಗಿಯೋಷ್ಟೊತ್ತಿಗೆ ಅದು ಮರ್ತೇ ಹೋಗ್ಬಿಡುತ್ತೆ. ಇನ್ನು ಕೃಷ್ಣನ ವಿಚಾರ ಬಂದರೆ, ಮದುವೆ ಆಗೋದಕ್ಕಿಂತ ಮುಂಚೆನೆ ಅವನನ್ನ ಜೈಲಿಂದ ಹೊರಗೆ ಕರ್ಕೊಂಬರ್ಬೇಕಾಗಿರೋ ಜವಾಬ್ದಾರಿ ನಂದು. ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ, ನಿಮ್ಮ ಮಗಳು ನಮ್ಮ ಮನೆಗೆ ಸೊಸೆಯಾಗಿ ಬರೋದು ಕನ್ಫರ್ಮ್. ಧೈರ್ಯವಾಗಿ ಮದುವೆ ಕೆಲಸ ಏನಿದೆಯೋ ಅದನ್ನು ಮುಂದುವರಿಸಿ.
ಈ ಸಾಮ್ರಾಜ್ಯ ಕಟ್ಟೋದಕ್ಕೆ ನಾನೆಷ್ಟು ಬೆವರು ಹರಿಸಿದ್ದೀನಿ, ಎಷ್ಟು ರಕ್ತ ಬಸ್ದಿದ್ದೀನಿ ಅಂತ ನಿನಗೆ ಮಾತ್ರ ಗೊತ್ತು ಶಾಂತಿ. ಆದರೆ ಇವತ್ತು ನನ್ನ ರಕ್ತನೇ ನನ್ನ ಮರ್ಯಾದೆನ ಕಳೀತಾ ಇದೆ. ನಾನು ಯಾವತ್ತೂ ಯಾರಿಗೂ ಕೆಡಕ್ಕೆ ಬಯಸಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ, ಮೋಸ ಮಾಡಿಲ್ಲ. ಭಗವಂತ ಅವಕಾಶ ಕೊಟ್ಟಾಗಲೆಲ್ಲ ಯಾರಿಗಾದ್ರೂ ಒಳ್ಳೇದು ಮಾಡಿಕೊಂಡೇ ಬಂದಿದ್ದೀನಿ. ಆದರೆ ನನಗೆ ಮಾತ್ರ ಯಾಕೆ ಹೀಗೆ ನನಗೆ ಅರ್ಥ ಆಗ್ತಿಲ್ಲ ಶಾಂತಿ. ಪ್ರತಿದಿನ ನಾನು ಈ ಪ್ರಶ್ನೆನ ದೇವರಲ್ಲಿ ಕೇಳ್ಕೊತಾ ಇರ್ತೀನಿ, ಆದರೆ ನನಗೆ ಉತ್ತರ ಸಿಗ್ತಾ ಇಲ್ಲ. ಉತ್ತರ ಸಿಗಲ್ಲ. ಮರದ ಮೇಲಿರೋ ಹಣ್ಣು ಕೊಳೆಯೋದಕ್ಕೆ ಬರೀ ಗಾಳಿ ಕಾರಣ ಅಲ್ಲ. ಯಾರಾದ್ರೂ ಮರದ ಬೇರಿಗೆ ಒಂದೇ ಒಂದು ಹನಿ ವಿಷ ಹಾಕಿದರೆ ಸಾಕು, ಕೊಳ್ತೋಗುತ್ತೆ, ಮರನೇ ಬಿದ್ದೋಗುತ್ತೆ ಅಂತೀನಿ. ತಾವು ಯಾರು? ನಿಮ್ಮ ವಂಶದ ಕುಡಿಗಳು ಮಾಡಿದ ಪಾಪದ ಬೀಜ ಎಮ್ಮರವಾಗಿ ಬೆಳೆದಿದೆ. ಆ ಪಾಪದ ಕಿಡಿ ಕಾಡ್ಗಿತ್ತರ ಬದಲಾಗ್ತಾ ಇದೆ. ನಿಮ್ಮ ವಂಶದ ಹಣಬರ ಹಗ್ಗದ ಮೇಲೆ ಆಡ್ತಾ ಇರೋ ಕೋತಿಗಳ ಆಟ ಥರ ಆಗಿದೆ. ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ನಿಮ್ಮ ವಂಶನೇ ಮಣ್ಣು ಪಾರಾಗತ್ತೆ. ನನಗೇನು ಅರ್ಥ ಆಗ್ತಾ ಇಲ್ಲ. ನೀವೇನು ಹೇಳ್ತಾ ಇದ್ದೀರಾ? ಸತ್ಯ, ಭವಿಷ್ಯ. ಭವಿಷ್ಯನ? ಈ ಭವಿಷ್ಯನ ಬದಲಾಯಿಸೋದಕ್ಕೆ ಮಾರ್ಗ ಏನೋ ಇಲ್ವಾ? ಮಾರ್ಗ ಇದೆ, ಅದು ಮುಳ್ಳಿನ ಹಾದಿ. ನಿಮ್ಮ ವಂಶಸ್ಥರು ಮಾಡಿದ ತಪ್ಪಿಗೆ ನೀವು ಒಬ್ಬರೇ ಪ್ರಾಯಶ್ಚಿತ್ತ ಮಾಡ್ಕೊಳಕ್ಕಾಗಲ್ಲ. ಯಾರು ಕತ್ಲು ಮಾಡಿದರೋ ಅವರೇ ಬಂದು ಬೆಳೆ ತೋರ್ಬೇಕು. ಇಲ್ಲ ಅಂತಂದ್ರೆ ಈ ಸಮಾಧಿ ಮೇಲೆ ಬೀಳೋ ಕಣ್ಣೀರು ನಿಮ್ಮ ವಂಶಕ್ಕೆ ಬೆಂಕಿ ತೊಟ್ಟುತ್ತೆ. ತಗೋ ಇದನ್ನ. ಇದು ಬರೀ ಬಣ್ಣ ಅಲ್ಲ, ಕುಂಕುಮ. ಇದು ನಿನ್ನ ಕೊನೆ ಭರವಸೆ. ದೇವರ ಮೇಲೆ ಭಾರ ಹಾಕಿ ಒಳ್ಳೆ ಮಾರ್ಗ ಹುಡುಕೋ. ಕಾಲ ಮಿಂಚೋಗ ಮುಂಚೆ ಎಚ್ಚೆತ್ಕೋ. ನಿಮ್ಮ ವಂಶದ ಕುಡಿಗಳು ಮಾಡಿದ ಪಾಪದ ಬೀಜ ಎಮ್ಮರವಾಗಿ ಬೆಳೆದಿದೆ. ಆ ಪಾಪದ ಕಿಡಿ ಕಾಡ್ಗಿತ್ತರ ಬದಲಾಗ್ತಾ ಇದೆ. ನಿಮ್ಮ ವಂಶನೇ ಮಣ್ಣು ಪಾರಾಗತ್ತೆ.